ಜೈ ಆಂಜನೇಯ. ಬಿಗ್ ಬಾಸ್ ಇವತ್ತು ಎಂಟರ್ಟೈನ್ಮೆಂಟ್ ಟಾಸ್ಕ್ ಕೊಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ಕಂಡೀಷನ್ ಕೂಡ ಇದೆ ಆ್ಯಂಡ್ ಜಗಳ ಕೂಡ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಯಲ್ಲಿ 13th ವೀಕ್ ಫಸ್ಟ್ ಡೇ ಆಗಿರೋ ಇವತ್ತು ಬಿಗ್ ಬಾಸ್ ಗ್ರಾಸರಿ ಟಾಸ್ಕ್ ಕೊಟ್ಟಿದ್ದಾರೆ. ಈ ಟಾಸ್ಕ್ ವಿನ್ ಆದರೆ ಗ್ರಾಸರಿ ಸಿಗುತ್ತೆ, ಇಲ್ಲ ಅಂದರೆ ಈ ವೀಕ್ ಗ್ರಾಸರಿ ಇರಲ್ಲ. ಟಾಸ್ಕ್ ಏನಪ್ಪ ಅಂದರೆ, ಬಿಗ್ ಬಾಸ್ ಅವಾಗವಾಗ ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಲಿವಿಂಗ್ ಏರಿಯಾದಲ್ಲಿ ಇರೋ ಟಿವಿಲಿ ಕಿಚನ್, ಬೆಡ್ರೂಮ್, ಗಾರ್ಡನ್ ಏರಿಯಾ ಅಂತ ಒಂದೊಂದು ನೇಮ್ ಮೆನ್ಷನ್ ಆಗುತ್ತೆ. ಯಾವ ಪ್ಲೇಸ್ ನೇಮ್ ಮೆನ್ಷನ್ ಆಗುತ್ತೋ ಆ ಪ್ಲೇಸ್ಗೆ ಎಲ್ಲ ಕಂಟೆಸ್ಟೆಂಟ್ ಹೋಗಿ ಡ್ಯಾನ್ಸ್ ಮಾಡಬೇಕು. ಕಂಡೀಷನ್ ಏನಪ್ಪ ಅಂದರೆ, ವಿತಿನ್ 10 ಸೆಕೆಂಡಲ್ಲಿ ಎಲ್ಲ ಕಂಟೆಸ್ಟೆಂಟ್ ಆ ಪ್ಲೇಸ್ಗೆ ರೀಚ್ ಆಗಬೇಕು. ಟಿ ವಿಲಿ ಟೈಮರ್ ಓಡ್ತಾ ಇರುತ್ತೆ. ಫಸ್ಟ್ ಮ್ಯೂಸಿಕ್ಗೆ ಗಾರ್ಡನ್ ಏರಿಯಾ ಹೇಳ್ತಾರೆ, ಸೆಕೆಂಡ್ ಮ್ಯೂಸಿಕ್ಗೆ ಸ್ವಿಮ್ಮಿಂಗ್ ಪೂಲ್ ಹೇಳ್ತಾರೆ, ಥರ್ಡ್ ಮ್ಯೂಸಿಕ್ಗೆ ಎಲ್ಲೋ ಬೆಡ್ರೂಮ್ ಹೇಳ್ತಾರೆ. 3 ರೌಂಡ್ಸ್ ಚೆನ್ನಾಗಿ ನಡೆಯುತ್ತೆ. ಫೋರ್ತ್ ಮ್ಯೂಸಿಕ್ಗೆ ಕಿಚನ್ ಹೇಳ್ತಾರೆ. ಬಟ್ ಅಶ್ವಿನಿ ಗೌಡ ರೆಸ್ಟ್ ರೂಮ್ ಏರಿಯಾಯಿಂದ ಬರೋದು ಲೇಟ್ ಆಗುತ್ತೆ. ಈ ವಿಷಯಕ್ಕೆ ಗಿಲ್ಲಿ ನಟಗೂ ಅಶ್ವಿನಿ ಗೌಡಗೂ ಜಗಳ ಆಗುತ್ತೆ. ನಿನ್ನಿಂದನೂ ಗ್ರೋಸರಿ ಮಿಸ್ ಆಗಿದೆ, ಈ ವಿಷಯನ ಯಾಕೆ ದೊಡ್ಡ ಇಶ್ಯೂ ಮಾಡ್ತಿದ್ಯಾ ಅಂತ ರಾಜಶೇಖರ್ ಶೆಟ್ಟಿ ಅಶ್ವಿನಿ ಗೌಡಗೆ ಫೇವರ್ ಆಗಿ ಮಾತಾಡ್ತಾರೆ. ಬೇಕು ಅಂತ ಮಾಡಿದ್ದಲ್ಲ ಅಂತ ಅಶ್ವಿನಿ ಗೌಡ ಕ್ಲಾರಿಟಿ ಕೊಡ್ತಾರೆ. ಜಗಳ ಸ್ಟಾಪ್ ಆಗುತ್ತೆ. ಇದಾದಮೇಲೆ ಬಿಗ್ ಬಾಸ್ ಕೊಡೋ ನಾಮಿನೇಷನ್ ಟಾಸ್ಕಲ್ಲಿ ಏನಾಗುತ್ತೆ ಅಂತ ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ಇದೇ ಥರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.